ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಿಕಂದರಾಬಾದ್ನಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಇಡೀ ದೇಶದಾದ್ಯಂತ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ತೈಲ ಖರೀದಿ ಬಗ್ಗೆ ಮೋದಿ ಹೇಳಿಕೆ ವಿಚಾರ, ಮೋದಿ ಸಂದೇಶ ಜನರಲ್ಲಿ ಭಯ ಮೂಡಿಸುವಂತ ಎಚ್ಚರಿಕೆ ಅಂತ ಗದಗದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಈ ವಿಚಾರ ಚರ್ಚೆ ಮಾಡಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಈ ಸಂದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಗದಗದಲ್ಲಿ ಎಚ್.ಕೆ. ಪಾಟೀಲ್ರ ವಾಗ್ದಾಳಿ ಇದು. ದೇಶ ಗಂಭೀರ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ಇವರ ಹೇಳಿಕೆ ಸ್ಪಷ್ಟಪಡಿಸ್ತಾ ಇದೆ ಅಂತ ಎಚ್.ಕೆ. ಪಾಟೀಲ್ರ ಮಾತು. ನಿನ್ನೆ ನರೇಂದ್ರ ಮೋದಿ ಮಾತನಾಡುವಂತಹ ಸಮಯದಲ್ಲಿ ತೈಲ ಬಳಕೆ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ರಾಸಾಯನಿಕ ಗೊಬ್ಬರಗಳ ಮೇಲೆ ಡಿಪೆಂಡೆನ್ಸಿ ಕಡಿಮೆಯನ್ನು ಮಾಡಿ ಅಂತೆಲ್ಲ ಮಾತನಾಡಿದ್ರು. ಆ ಹೇಳಿಕೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು. ಇದೀಗ ಎಚ್.ಕೆ. ಪಾಟೀಲ್ರು ಮಾತನಾಡಿದ್ದಾರೆ. ಏನು ಕ್ರಮ ಕೈಗೊಳ್ಳಬೇಕು, ರಾಜ್ಯ ಮತ್ತು ಕೇಂದ್ರಗಳು ಏನು ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಡಿ ಅಂತ ಹೇಳಿದ್ದಾರೆ, ಇಂಧನ ತೈಲ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ, ಫ್ಲೈಟ್ ಹಾರಾಟವನ್ನು ಕಡಿಮೆ ಮಾಡಬೇಕಲ್ವಾ, ಕೊರೋನಾ ವೇಳೆ ಮಾಡಿದಂತೆ ವರ್ಚುವಲ್ ಸಭೆ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಬೇಕು, ಕೇಂದ್ರ ಸರ್ಕಾರ ವಿಶೇಷ ನಿಯಮಾವಳಿಗಳನ್ನು ರೂಪಿಸಬೇಕು, PM ಅವರ ಸಾರ್ವಜನಿಕ ಸಂದೇಶ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಬೇಕಾದಂಥ ನಡವಳಿಕೆ ಸೂಚನೆ ಬರಬೇಕು. ಅದನ್ನು ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಅಂಥ ಸನ್ನಿವೇಶ ಎಲ್ಲೂ ಕೂಡ ಗೋಚರವಾಗಿಲ್ಲ. ಯಾರು ಅಸಹಕಾರ ಮಾಡ್ತಿದ್ದಾರೆ? ಇರಾನ್, ಇರಾಕ್, ಅಮೆರಿಕಾದವರು ಅಸಹಕಾರ ಮಾಡ್ತಿದ್ದಾರಾ? ಏನು ಬೆಳವಣಿಗೆಗಳಾಗ್ತಾ ಇದೆ? PM ದೇಶದ ಜನರಿಗೆ ಅದನ್ನು ತಿಳಿಸಬೇಕು ಅಂತ ಎಚ್.ಕೆ. ಪಾಟೀಲ್ರ ಮಾತು. ಮೋದಿಯವರು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಾಗ ಬೆಂಗಳೂರಲ್ಲಿ ಅವರು ಆಡಿರುವ ರಾಜಕೀಯ ಹುಡುಗಾಟಿಕೆಯ ಮಾತೇನಿದೆ ಅದು ತೀವ್ರ ಖಂಡನಾರ್ಹ. ನೀವು ಮತ್ತೊಂದು ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ ಇದು ಪ್ರಧಾನಮಂತ್ರಿಗೆ ಇರಬೇಕಾದದ್ದಲ್ಲ. ಇಲ್ಲಿ ವಿಜೇಂದ್ರ ಅವರು ಮಾತನಾಡೋ ಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೆಳಗಿಳಿದಾರೆ ಅಂದರೆ ಇದಕ್ಕಿಂತ ಅಪಮಾನಕರ ಏನಿರಬೇಕು? ವಿಜೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರು, ಅವರು ಮಾತನಾಡಲಿ, ಅವರು ನಮ್ಮ ಅಭಿಪ್ರಾಯಗಳನ್ನು ಹೇಳಿ. ಆದರೆ ಆ ಮಟ್ಟಕ್ಕೆ ದೇಶದ ಪ್ರಧಾನಮಂತ್ರಿ ಹೇಳಿದ್ರು. ಅಷ್ಟಾಗಿ ಗಾಬರಿಯಾಗಿರಿ ಸಿದ್ದರಾಮಯ್ಯನವ್ರ ಬಗ್ಗೆ ನೀವು? ನಿಮಗೇನು ಸಂಬಂಧ ಇತ್ತು? ನಮ್ಮ ಪಕ್ಷದ ನಾಯಕರು, ನಮ್ಮ ಶಾಸಕಾಂಗದ ನಾಯಕರು, ಅವ್ರ ಬಗ್ಗೆ ಅವ್ರು ಇರ್ತಾರೋ ಇರೋದಿಲ್ಲೋ ನಿಮ್ಗ್ಯಾರು ಈಗ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ರು? ಈ ರೀತಿ ಲಘುವಾದ ಮಾತುಗಳ ಮೂಲಕ ದೇಶದ ಪ್ರಧಾನಮಂತ್ರಿ ತನ್ನ ಘನತೆ ಗಾಂಭೀರ್ಯತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇಂಡಿಯಾ ಈಸ್ ಮೈ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಮೈ ಫಾದರ್ಲ್ಯಾಂಡ್ ಅಂತ ಹೇಳೋದ್ರ ಮೂಲಕ ದೇಶವನ್ನು ಅವಮಾನಕ್ಕೇನು ಈಡು ಮಾಡಿದರು. ಎಲ್ಲರೂ ಹಾಸ್ಯದಿಂದ ನೋಡುವಂಥದ್ದನ್ನು ಏನು ಮಾಡಿದರು?